ಹುಲ್ಸೂರು ತಹಶೀಲ್ದಾರ್ ಕಚೇರಿಯಲ್ಲಿ ಭಗವಾನ್ ಮಹಾವೀರರ ಜಯಂತಿ ಆಚರಣೆ. ಹುಲ್ಸೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಭಗವಾನ್ ಮಹಾವೀರರ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶಿವಾನಂದ ಮೇತ್ರೆ ಅವರು ಅಧ್ಯಕ್ಷತೆ ವಹಿಸಿ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶಿವಾನಂದ ಮೇತ್ರೆ ಅವರು ಭಗವಾನ್ ಮಹಾವೀರರು ಅಹಿಂಸೆ, ಸತ್ಯ ಮತ್ತು ತ್ಯಾಗದ ಮಾರ್ಗವನ್ನು ವಿಶ್ವಕ್ಕೆ ಸಾರಿದ ಮಹಾನ್ ತತ್ವಜ್ಞರು ಎಂದು ಹೇಳಿದರು. ಅವರ ಸಂದೇಶಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿದ್ದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಮಹಾವೀರರ ಉಪದೇಶಗಳು ಅಹಿಂಸೆ, ಸತ್ಯ ಮತ್ತು ದಯೆಯಂಥ ಮೌಲ್ಯಗಳು ಸಾರುತ್ತವೆ ಎಂಬುದು ದೇಶದ ನಾಯಕರು ಕೂಡ ಒತ್ತಿ ಹೇಳಿರುವ ವಿಷಯವಾಗಿದೆ. ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವ ಇಂದಿನ ಕಾಲದಲ್ಲಿ ಮಹಾವೀರರ ಉಪದೇಶಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಹಾನುಭೂತಿ ಬೆಳೆಯಲು ಸಹಾಯಕವಾಗುತ್ತವೆ. ಧರ್ಮದ ಅರ್ಥ ಕೇವಲ ಆಚರಣೆಗಳಲ್ಲದೆ ಸತ್ಪ್ರವೃತ್ತಿ ಮತ್ತು ಒಳ್ಳೆಯ ನಡೆನುಡಿಗಳಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೋವಿಂದರಾವ್ ಸೋಮುಂಶಿ, ಜಗದೀಶ್ ಜಟ್ನೆ, ರಾಜ್ಕುಮಾರ್ ಗವಾಳೆ, ಬಾಬುರಾವ್ ಕುಂಬಾರ್, ಗೋವಿಂದ್ ಹಂದಿಕೆರೆ, ಉಪನ್ಯಾಸಕರಾದ ನಾಗರೆಡ್ಡಿ, ಕಚೇರಿ ಸಿಬ್ಬಂದಿಗಳಾದ ಅಮಿತ್ ಪಾಲಪುರೆ, ಪಲ್ಲವಿ ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮಹಾವೀರರ ಆದರ್ಶಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಾನಂದ ಮಿತ್ರರವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹುಲ್ಸೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ವರ್ಧಮಾನ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಕೊಡುತ್ತಾ ಈ ಒಂದು ಜಯಂತಿಯ ಕುರಿತು ಮಾನ್ಯ ತಹಸೀಲ್ದಾರರು ಒಂದೆರಡು ಮಾತನಾಡುತ್ತಾರೆ. ಇವತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಮಹಾವೀರ ಜೈನ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇದು ನಾಳೆ ಡೇಟ್ ಫಿಕ್ಸ್ ಆಗಿತ್ತು. ಮತ್ತು ಅವ್ರ ಸಮಾಜದ ಮುಖಂಡರ ವಿನಂತಿ ಮೇರೆಗೆ ಏನು ಕಾಲಮನ್ನ ಅವರು ಇದು ಮಾಡ್ತಾರ ಪ್ರಕಾರ ಇವತ್ತು 30ನೇ ತಾರೀಕು ಮಾಡ್ಬೇಕಂತ ಸರ್ಕಾರ ನಿಂತ್ಕೊಂಡು ಮತ್ತೆ ಈ ಆರ್ಡರ್ ಐತಿ. ಗೊತ್ತಾ, ಅದ್ರ ಕಡೆಯಿಂದ ಮೊಟ್ಟ ಮೊದಲನೇದಾಗಿ ಮಹಾವೀರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಭಾರತೀಯ ಏನು ಧರ್ಮ ಜೈನ ಮತ್ತು ಬೌದ್ಧ ಧರ್ಮ ಇಡೀ ಅತ್ಯಂತ ಪ್ರಾಚೀನವಾದ ಧರ್ಮಗಳಾಗಿದ್ದು ಅದರಲ್ಲಿಯೂ ಸಹ ವಿಶೇಷವಾಗಿ ಜೈನ ಧರ್ಮ ಇವರು ಮಹಾವೀರ ಏನಂತಿದ್ದು ನಾವು ಈ ಮಹಾವೀರವರು ಇವರು 24ನೇ ತೀರ್ಥಂಕರು. ಇದಕ್ಕಿಂತ ಮುಂಚೆ 20 ಜನ ತೀರ್ಥಂಕರು ಆಗಿ ಹೋಗಿದ್ದಾರೆ. ಇವರು ನಮ್ಮ ಭಾರತದಲ್ಲಿ ಜನಿಸಿ ಏಕೆಂತಂದ್ರೆ ನಮ್ಮ ಇದು ಧರ್ಮ ಯಾಕೆ ಅವಶ್ಯಕತೆ ಬಿತ್ತಂದ್ರೆ ಆಗಿನ ಕಾಲದಲ್ಲಿ ಧರ್ಮಾಚರಣೆಗಳು ಭಾಳ ಕಠೋರಿದ್ದು. ಹೋಮ ಹವನ ಅನ್ಬೋದು ಅಥವಾ ಅನೇಕ ಅಸಮಾನತೆಯಿಂದ ಕೂಡಿದ್ದು. ಅದರ ಕಡೆಯಿಂದ ಮಹಾವೀರವರು ಸರಳ ಜೀವನ ಅಂತಂದ್ರೆ ಅವರ ಉಪದೇಶಗಳ ಮುಖಾಂತರ ಅನೇಕ ಸರಳವಾಗಿ ಏನೋ ಸತ್ಯ ಹೇಳುವುದು ಮತ್ತು ಧ್ಯಾನ, ಪ್ರಾರ್ಥನೆ ಈ ಮುಖಾಂತರ ಜನರಿಗೆ ಇಷ್ಟೊಂದು ಹೆಸರುವಾಸಿಯಾಗಿತ್ತಂದ್ರೆ ಅನೇಕ ರಾಜ ಮಹಾರಾಜರು ಸಹ ಅವರು ಜೈನ ಧರ್ಮವನ್ನು ಅನುಸರಿಸಿದರು. ಉದಾಹರಣೆಗೆ ನಮ್ಮ ಬಸವ ಕಲ್ಯಾಣದ ನೀವೆಲ್ಲ ಕೋಟೆಗೆ ಮ್ಯೂಸಿಯಮ್ಗೆ ಹೋಗಿರಿ, ಅಲ್ಲೆಲ್ಲ ನೋಡ್ಬೋದು ನೀವೆಲ್ಲ. ಅಂದ್ರೆ ಒಂದಾನೊಂದು 12ನೇ ಶತಮಾನದಿಂದ ಸಹ ಬಸವ ಕಲ್ಯಾಣ ಇಲ್ಲೆಲ್ಲ ಜೈನರ ಪ್ರಭಾವ ಮತ್ತು ಜೈನ ಅನೇಕ ಇದ್ದರು. ತದನಂತರ ದಿನಗಳಲ್ಲಿ ಅವು ಆಚರಣೆಗಳು ಭಾಳ ಕಠಿಣ ಇರುವುದರಿಂದ ಜನ ಮಾತ್ರದಿಂದ ಅದು ಅಂದ್ರೆ ಜನ ಅಷ್ಟೊಂದು ಜನಪ್ರಿಯ ಆಗಿಲ್ಲ. ಆದ್ರೂ ಸಹ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅನೇಕ ಜನ ಇವತ್ತು ಜೈನ ಅನುಯಾಯಿಗಳು, ಧರ್ಮ ಅನುಯಾಯಿಗಳು ಇದ್ದಾರೆ. ಅದರಲ್ಲಿ ಸಹ 2 ಪಂಗಡ ಬರ್ತವೆ, ಶ್ವೇತಾಂಬರ ಮತ್ತು ದಿಗಂಬರ ಅಂಥೇಳಿ. ಅದ್ರ ಕಡೆಯಿಂದ ಯಾವುದೇ ಅದು ನಮ್ಮ ಭಾರತೀಯರಿಗೆ ಹೆಮ್ಮೆ ಏನಂತಂದ್ರೆ ಇದು ನಮ್ಮ ದೇಶದ ಧರ್ಮ ಜೈನ ಮತ್ತು ಬೌದ್ಧ ಧರ್ಮ. ಇಡೀ ಜಗತ್ತಿನಲ್ಲೇ ನಾವು ಎಷ್ಟು ಧರ್ಮಗಳು ಅಂದ್ರೆ ಬೆಳವಣಿಗೆಗೆ ಅಷ್ಟೇ ಇದ್ದಾವೆ. ಅದ್ರಲ್ಲಿ ಬಾಳೆಗಳವ 5-6 ಮುಗಿವು 5-6ರಲ್ಲಿ ನಮ್ಮನ್ನೇ 2 ಅಂತಂದ್ರೆ ನಾವೆಲ್ಲ ಭಾರತೀಯರು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ಅದ್ರ ಕಡೆಯಿಂದ ಮತ್ತೊಮ್ಮೆ ಎಲ್ಲರಿಗೆ ಮಹಾವೀರ ಜಯಂತಿ ಶುಭಾಶಯಗಳು ಹೇಳುತ್ತಾ